ಇನ್ನು ಬೆಳಗಾವಿ ಜಿಲ್ಲೆಯಲ್ಲಿ ಮುಂದುವರೆದಂಥ ವರುಣನ ಆರ್ಭಟ ಸಂಕೇಶ್ವರ ಪಟ್ಟಣದ ಶಂಕರಲಿಂಗ ದೇಗುಲ ಸೇರಿದಂತೆ ಬೇರೆ ಬೇರೆ ಭಾಗದಲ್ಲೂ ಕೂಡ ಈಗ ದೊಡ್ಡ ಸಮಸ್ಯೆ ಉಂಟಾಗ್ತಾ ಇದೆ. ಬೆಳಗಾವಿ ಜಿಲ್ಲೆಯಲ್ಲಿ ಮುಂದುವರೆದಂಥ ವರುಣನ ಆರ್ಭಟ ಹಿರಣ್ಯಕೇಶಿಯ ನದಿ ಅಬ್ಬರಕ್ಕೆ ಈಗ ಜನಜೀವನ ಅಸ್ತವ್ಯಸ್ತಗೊಳ್ತಾ ಇದೆ. ಸಂಕೇಶ್ವರ ಪಟ್ಟಣದ ಶಂಕರಲಿಂಗ ದೇವಸ್ಥಾನಕ್ಕೆ ಮುಳುಗಡೆ ಆಗ್ತಾ ಇದೆ. ಹಿರಣ್ಯಕೇಶಿ ನದಿಯ ಅಬ್ಬರಕ್ಕೆ ಜನಜೀವನ ಈಗ ಸಂಪೂರ್ಣ ಅಸ್ತವ್ಯಸ್ತವಾಗಿದ್ದು ನೀರಿನಲ್ಲಿಯೇ ಪೂಜೆ ನೆರವೇರಿಸಿದಂಥ ದೇಗುಲದ ಅರ್ಚಕರು 40ಕ್ಕೂ ಅಧಿಕ ಮನೆಗಳಿಗೆ ಈಗ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ. ಇದು ಶಂಕರಲಿಂಗ ದೇಗುಲ ದೃಶ್ಯವನ್ನು ನೋಡ್ತಾ ಇದ್ರೆ ಆ ದೇವಸ್ಥಾನಕ್ಕೆ ಈಗ ಸಂಪೂರ್ಣವಾಗಿ ಸಮಸ್ಯೆ ಉಂಟಾಗಿದೆ. ನೀರು ನುಗ್ಗಿರುವಂಥ ಪರಿಣಾಮ ನಡು ನೀರಿನಲ್ಲೇ ಈಗ ದೇವಸ್ಥಾನದ ಅರ್ಚಕರು ಪೂಜೆಯನ್ನು ಮಾಡ್ತಾ ಇದ್ದಾರೆ. ಹಿರಣ್ಯಕೇಶಿಯ ನದಿಯ ಆರ್ಭಟಕ್ಕೆ ಈಗ ದೇವಸ್ಥಾನವೇ ಸಂಪೂರ್ಣ ಮುಳುಗುವಂತೆ ಆಗಿದೆ. ಇದರ ಜೊತೆಗೆ ನೋಡ್ತಾ ಇದ್ದೀರಿ ಸುತ್ತಮುತ್ತಲಿನ ಪ್ರದೇಶದಲ್ಲೂ ಕೂಡ ಸಾಕಷ್ಟು ಸಮಸ್ಯೆ ಉಂಟಾಗಿದೆ. 40ಕ್ಕೂ ಅಧಿಕ ಮನೆಗಳಿಗೆ ಈಗ ನೀರು ನುಗ್ಗಿದೆ. ಇದರ ನಡುವೆಯೂ ಕೂಡ ಭಾರಿ ಪ್ರಮಾಣದ ನೀರು ನುಗ್ಗಿದ್ರೂ ಕೂಡ ಜಲಾವೃತವಾಗಿರುವಂಥ ದೇವಸ್ಥಾನದಲ್ಲೇ ಪೂಜೆ ಪುನಸ್ಕಾರಗಳು ಭರದಿಂದ ಸಾಗ್ತಾ ಇವೆ. ಇನ್ನು ಗೋಕಾಕ್ನ ಮಟನ್ ಮಾರ್ಕೆಟ್ಗೆ ನುಗ್ಗಿದಂಥ ಮಳೆ ನೀರು ಇನ್ಫ್ಯಾಕ್ಟ್ ಸುತ್ತಮುತ್ತಲಿನ ಪ್ರವಾಹ ಪರಿಸ್ಥಿತಿ ಹೇಗಿದೆ ಅಂದರೆ ಮಳೆ ತುಂಬ ಭಾರೀ ಪ್ರಮಾಣದಲ್ಲಿ ಸುರಿತಾ ಇರುವಂಥ ಹಿನ್ನೆಲೆಯಲ್ಲಿ ಅಕ್ಕಪಕ್ಕದ ನದಿಗಳು ಕೂಡ ದೊಡ್ಡ ಮಟ್ಟದಲ್ಲಿ ಈಗ ಉಕ್ಕಿ ಹರಿತಾವೆ. ಈಗ ಬೆಳಗಾವಿ ಜಿಲ್ಲೆಯ ಗೋಕಾಕ್ನಲ್ಲಿರುವಂಥ ನಗರದ ಮಟನ್ ಮಾರ್ಕೆಟ್ನಲ್ಲಿ ಮಳೆ ನೀರು ನುಗ್ಗಿದೆ. ದನದ ಪೇಟೆ ಕುಂಬಾರ ಗಲ್ಲಿಯಲ್ಲೂ ಕೂಡ ಸಂಕಷ್ಟ ಎದುರಾಗಿದೆ. ಸಾಮಗ್ರಿಗಳನ್ನು ಬೇರೆ ಕಡೆಗೆ ಅಂಗಡಿ ಮಾಲೀಕರು ಸಾಗಿಸ್ತಾ ಇದ್ದಾರೆ. 80,000 ಕ್ಯೂಸೆಕ್ ತಲುಪಿದಂಥ ಘಟಪ್ರಭಾ ಒಳಹರಿವಿನ ಪ್ರಮಾಣ. ಹಾಗಾಗಿ ಘಟಪ್ರಭಾ ನದಿ ನೀರು ಉಕ್ಕಿ ಹರಿತಾ ಇರುವಂಥ ಹಿನ್ನೆಲೆಯಲ್ಲಿ ಈಗ ಗೋಕಾಕ್ ನಗರಕ್ಕೂ ಕೂಡ ಸಂಕಷ್ಟ ಎದುರಾಗಿದೆ. ಘಟಪ್ರಭಾ ನದಿಯ ಅಬ್ಬರದ ಕಾರಣದಿಂದಾಗಿ ಈಗ ಮಟನ್ ಮಾರ್ಕೆಟ್ ಸಂಪೂರ್ಣವಾಗಿ ಮುಳುಗಡೆ ಆಗಿದೆ. ಇದರ ಜೊತೆಗೆ ಅಕ್ಕಪಕ್ಕದ ಅಂಗಡಿಗಳಿಂದ ಅಲ್ಲೂ ಕೂಡ ನೀರು ನುಗ್ಗಿದೆ. ಹೀಗಾಗಿ ಅಲ್ಲಿರುವಂಥ ವಸ್ತುಗಳನ್ನು ಸಾಮಗ್ರಿಗಳನ್ನು ಬೇರೆಡೆಗೆ ಸ್ಥಳಾಂತರ ಮಾಡಲಾಗ್ತಾ ಇದೆ. ಇನ್ನು ಬೆಳಗಾವಿಯಲ್ಲಿ ಸೇತುವೆಗಳನ್ನು ಸ್ವಾಹ ಮಾಡಿದಂಥ ಪ್ರವಾಹ ಗೋಡೆಗರಿ ನೋಗಿನಹಾಳ ಸಂಪರ್ಕ ಸೇತುವೆಗೆ ಸಂಪೂರ್ಣವಾಗಿ ಮುಳುಗಡೆ ಆಗಿದೆ. ಹಿಡಗಲ್ ಜಲಾಶಯದಿಂದ ನೀರು ಬಿಟ್ಟಿದ್ದರಿಂದ ಅವಘಡ ಸಂಭವಿಸಿರುವಂಥದ್ದು. ಇನ್ಫ್ಯಾಕ್ಟ್ ಮಳೆ ನೀರು ಭಾರಿ ಪ್ರಮಾಣದಲ್ಲಿ ಆಗಿರುವಂಥ ಹಿನ್ನೆಲೆಯಲ್ಲಿ ಹರಿದು ಬರ್ತಾ ಇರುವಂಥ ಹಿನ್ನೆಲೆಯಲ್ಲಿ ಈಗ ಡ್ಯಾಮ್ನಿಂದ ನೀರು ಬಿಡಲಾಗಿದೆ. ಹೀಗಾಗಿ ಸಂಪೂರ್ಣವಾಗಿ ಜಲಾವೃತಗೊಂಡಿದೆ ಸುತ್ತಮುತ್ತಲಿನ ಪ್ರದೇಶ. ಜೊತೆಗೆ ಸೇತುವೆ ಕೂಡ ಸಂಪೂರ್ಣವಾಗಿ ಮುಳುಗಡೆ ಆಗಿದೆ. ಇನ್ನು ಹಿಡಕಲ್ ಜಲಾಶಯದಿಂದ ನೀರು ಬಿಟ್ಟಿದ್ದರಿಂದ ಅವಘಡ ಸಂಭವಿಸಿದ್ದು. ಎರಡೂ ಬದಿಯಲ್ಲಿ ಈಗ ಬ್ಯಾರಿಕೇಡ್ ಹಾಕಿದಂಥ ಪೊಲೀಸರು ಇನ್ನು ಇದೇ ಭಾಗದಲ್ಲಿ ಸ್ಪೆಷಲಿ ಕಬ್ಬನ್ನು ಬೆಳೀತಾ ಇದ್ದಾರೆ. ಹೀಗಾಗಿ ಎಕರೆ ಗಟ್ಟಲೆ ಕಬ್ಬು ಈಗ ಹಾನಿಯಾಗಿದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಸಹದೇ ಒಂದು ವಿಶೇಷವಂತ ವರದಿ ಕೊಟ್ಟಿದ್ದಾರೆ, ನೋಡೋಣ ಬನ್ನಿ. ಮಹಾರಾಷ್ಟ್ರ ಮತ್ತು ಪಶ್ಚಿಮ ಘಟ್ಟ ಭಾಗದಲ್ಲಿ ಭಾರಿ ಮಳೆ ಆಗ್ತಾ ಇರುವಂಥ ಕಾರಣಕ್ಕಾಗಿ ಸದ್ಯ ಈಗ ಘಟಪ್ರಭಾ ನದಿ ಅಪಾಯದ ಮಟ್ಟ ಮೀರಿ ಹರಿತಾ ಇರುವಂಥದ್ದು. ಘಟಪ್ರಭಾ ನದಿಗೆ ಅಡ್ಡಲಾಗಿ ಕಟ್ಟಿರುವಂತಹ ಸಾಕಷ್ಟು ಸೇತುವೆಗಳು ಈಗಾಗಲೇ ಮುಳುಗಡೆ ಕೂಡ ಆಗ್ತಾ ಇರುವಂಥದ್ದು. ಅದರ ಜೊತೆಗೆ ಪ್ರವಾಹದ ಭೀತಿ ಕೂಡ ಘಟಪ್ರಭಾ ನದಿಯ ಅಕ್ಕಪಕ್ಕದ ಗ್ರಾಮಗಳಿಗೂ ಕೂಡ ಈಗ ಎದುರಾಗಿರುವಂಥದ್ದು. ನಾನೀಗ ಈ ಒಂದು ಘಟಪ್ರಭಾ ನದಿಗೆ ಅಡ್ಡಲಾಗಿ ಕಟ್ಟಿರುವಂತಹ ಸೇತುವೆ ಮೇಲೆ ಇದ್ದೇನೆ. ಇದು ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಗೋಡಗೇರಿ ಮತ್ತು ನೋಗಿನಹಾಳ ಅನ್ನುವಂತಹ ಗ್ರಾಮಕ್ಕೆ ಸಂಪರ್ಕಿಸುವಂತಹ ಮುಖ್ಯ ಸೇತುವೆ ಇದಾಗಿತ್ತು. ಇದೀಗ ಸೇತುವೆ ಕಂಪ್ಲೀಟ್ ಆಗಿ ಜಲಾವೃತಗೊಂಡಿರುವಂಥದ್ದನ್ನು ಕೂಡ ಗಮನಿಸಬಹುದಾಗಿದೆ. ನೀರಿನ ರಭಸತೆ ಎಷ್ಟರ ಮಟ್ಟಿಗಿದೆ ಅನ್ನುವಂಥದ್ದನ್ನು ಕೂಡ ಗಮನಿಸಬಹುದು. ಒಂದು ಕ್ಷಣ ಸೇತುವೆಯನ್ನು ಕೂಡ ತೆಗೆದುಕೊಂಡು ಹೋಗುತ್ತಾ ನೀರು ಅನ್ನುವಷ್ಟರ ಮಟ್ಟಿಗೆ ಪೋರ್ಸಿರುವಂಥದ್ದು. ಸಾಕಷ್ಟು ವಿಶಾಲವಾಗಿ ಈ ಒಂದು ನೀರು ಕೂಡ ಹರಿದು ಬರ್ತಾ ಇರುವಂಥದ್ದು. ತನ್ನ ಏನು ಒಡಲಾಳವನ್ನು ಬಿಟ್ಟು ನದಿ ಎರಡೂ ಬದಿಯಲ್ಲೂ ಕೂಡ ಸುಮಾರು ಅರ್ಧ ಕಿಲೋಮೀಟರ್ ಅಷ್ಟು ಈಗಾಗಲೇ ವ್ಯಾಪಿಸಿರುವಂಥದ್ದು. ಸಾಕಷ್ಟು ಜಮೀನುಗಳು ಈಗಾಗಲೇ ಜಲಾವೃತಗೊಂಡಿರುವಂಥದ್ದು. ನದಿ ಎಷ್ಟರ ಮಟ್ಟಿಗೆ ಹರಿದು ಬರ್ತಾ ಇದೆ ಅನ್ನುವಂಥದ್ದನ್ನು ಈ ದೃಶ್ಯವನ್ನು ನೋಡಿದರೆ ಗೊತ್ತಾಗುತ್ತೆ. ಸೊ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇರುವಂಥದ್ದು. ಇದರಿಂದ ಈಗ ಈ ಒಂದು ಘಟಪ್ರಭಾ ನದಿಯ ಅಕ್ಕಪಕ್ಕದ ಗ್ರಾಮಗಳಿಗೆ ಪ್ರವಾಹದ ಭೀತಿ ಶುರುವಾಗಿರುವಂಥದ್ದು. ಸಾಕಷ್ಟು ಜನ ಇದೀಗ ಆತಂಕದಲ್ಲೇ ಕಾಲ ಕಳೀತಾ ಇದ್ದಾರೆ. ಇಲ್ಲಿರುವಂತಹ ಸಾಕಷ್ಟು ಜನರಿಗೆ ಇದೀಗ ಮತ್ತೊಮ್ಮೆ ನೆರೆ ಪ್ರವಾಹವನ್ನು ಏನು ಬಂದಿರುವಂತಹ ಸ್ಥಿತಿಯಲ್ಲಿ ಆತಂಕದಲ್ಲೇ ಕಾಲ ಕಳೀತಾ ಇರುವಂಥದ್ದು. ನಮ್ಮ ಜೊತೆಗೆ ಸ್ಥಳೀಯರಿದ್ದಾರೆ, ಅವ್ರನ್ನ ಮಾತಾಡಿಸ್ತೇನೆ. ಇಲ್ಲಿರುವಂತಹ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ದನ್ನು ಕೂಡ ಕೇಳಿ ತಿಳ್ಕೊಳ್ತೇನೆ. ಈಗ ಮತ್ತೊಮ್ಮೆ ನಿಮ್ಮ ಊರಿಗೆ ಪ್ರವಾಹ ಬರಾಕತ್ತೈತೆ ಸರ್. ನಾವು ಹುಕ್ಕೇರಿ ತಾಲೂಕು ಗೋಡಗೇರಿ ಗ್ರಾಮದ ರವಾಸಿ ಆದಂಥ ರೈತರು ತಮ್ಮಲ್ಲಿ ದಯಮಾಡಿ ಕಳ್ಕೊಳ್ಳೋದೇನೆಂದರೆ ಪ್ರತಿ ವರ್ಷವೂ ನಮಗೆ ಈ ಥರ ಪ್ರಾಬ್ಲಮ್ ಇರುತ್ತೆ.
ಆದರೆ ದಯಮಾಡಿ ನಮಗೆ ಸೇತುವೆಯನ್ನು ಹೈಟ್ ಮಾಡಿ ನಿರ್ಮಿಸ್ಕೊಡ್ಬೇಕು. ಒಂದು ರೈತರ ಈಗೇನು ಮುಳುಗಡೆ ಪ್ರದೇಶದಲ್ಲಿ ಯಾರು ರೈತರ ಮನೆಗಳದಾರೋ ಅವ್ರನ್ನ ನಿರಾಶ್ರಿತರ ಅಂತೇಳಿ ನಾವು ಅವಲಂಬನೆ ಮಾಡಿದೆವು. ಆದ್ರೆ ನಮ್ಮ ಏರಿಯಾದಾಗ ಜಾಗ ಇರುತ್ತೆ ಪಂಚಾಯತ್ದ, ನಮಗೆ ಅಲ್ಲಿ ಡೆವಲಪ್ಮೆಂಟ್ ಮಾಡಿ ಕಾಮಗಾರಿ ಕೆಲಸ ಚಾಲೂ ಮಾಡಿ ನಮಗೆ ಮನೆ ಕಟ್ಟಿ ಕೊಡಬೇಕಾಗಿ ತಮ್ಮಲ್ಲಿ ಕಳ್ಕಳಿ ವಿನಂತಿ. ನಮ್ಮ ಭಾಗದ ನಿಖಿಲನ್ನ ಕತ್ತಿಯವರು ನಮ್ಮ MLA ಅವರಿಗೆ ದಯಮಾಡಿ ಗೋಡಿಗೆರೆ ಗ್ರಾಮದ ನಾವು ರೈತರಲ್ಲಿ ಕೇಳ್ಕೊಳ್ಳೋದೇನೆಂದರೆ ನಮ್ಮ ಬ್ರಿಡ್ಜ್ ಹೈಟ್ ಮಾಡಿ ಕೊಡಬೇಕು ಗೋಡಿಗೆರೆದ. ಒಂದೇದು ಫಸ್ಟ್ ಕಂಡೀಷನ್. ಅಂದರೆ ಸೆಕೆಂಡ್ ಹೇಳ್ಬೇಕಂದ್ರೆ ನಮ್ಮ ಗೋಡಿಗೆರೆ ನಮ್ಮ ನಿರಾಶ್ರಿತರ ಮನೆಗಳು ನಮ್ಗೆ ಶಿಫ್ಟ್ ಮಾಡಿ ಕೊಡಬೇಕು. ಈಗ ಎಷ್ಟು ಮನೆಗಳಿಗೆ ತೊಂದರೆ ಆಗ್ತೈತಿ? ಇಲ್ಲಿ ಒಂದು 100-120 150 ಮನೆ ಜನ ರೈತರು ಎಲ್ಲ ಪ್ರತಿ ವರ್ಷವೂ ಈ ಪ್ರಾಬ್ಲಮ್ನಲ್ಲಿ ನೋವು ಅನುಭವಿಸ್ತಾ ಇದ್ದೀವಿ. ನಾವು ಸಂಕಷ್ಟ ಆಗ್ತಾ ಇದೆ ವರ್ಷನೂ. ನಮ್ಮಲ್ಲಿ ಬೆಳೆನೂ ನುಕ್ಸಾನ ಆಗುತ್ತೆ, ಆದ್ರೆ ಮನೆಯಲ್ಲಿ ನೀರು ಹೋಗುತ್ತೆ. ದಯಮಾಡಿ ಶಿಫ್ಟ್ ಮಾಡಕ್ಕೆ ಅವ್ರಿಗೆ ಪರ್ಯಾಯ ವ್ಯವಸ್ಥೆ ಏನಾರು ಮಾಡಿದಾರ? ಕಾಳಜಿ ಕೇಂದ್ರ ಹಿಂಗೇನಾದ್ರು ಈ ಸಂದರ್ಭದಲ್ಲಿ ಏನು ಮಾಡ್ತಾರೆ, ಈಗಿನ ಸಂದರ್ಭದಲ್ಲಿ ಅಷ್ಟೇ ನಮಗೆ ಮುಂದೆ ಅದರಿಂದ ಉಪಯೋಗ ಆಗ್ತಾ ಇಲ್ಲ. ದಯಮಾಡಿ ನಮ್ಮ ಗ್ರಾಮದಲ್ಲಿ ಏನು ಕೇಳ್ಕೊಡೋದು ಶಾಶ್ವತವಾಗಿ ಅವ್ರಿಗೊಂದು ಏನಾರು ಪರಿಹಾರ ಒದಗಿಸ್ಕೊಡ್ಬೇಕು. ಪ್ರತಿ ವರ್ಷವೂ ಇದು ಇರುತ್ತೆ ನಮಗೆ. ಸೊ ಇದಿಷ್ಟು ಈ ಒಂದು ಭಾಗದ ಏನು ಸಾಕಷ್ಟು ಜನರು ಒಂದು ಮನವಿಯನ್ನು ಮಾಡ್ಕೊಳ್ತಾ ಇರುವಂಥದ್ದು. ಪ್ರತಿ ವರ್ಷ ಕೂಡ ನೆರೆ ಪ್ರವಾಹದ ಪರಿಸ್ಥಿತಿಯನ್ನು ಎದುರಿಸ್ತಾ ಇದ್ದೇವೆ, ಆದರೆ ಈವರೆಗೂ ಕೂಡ ಶಾಶ್ವತವಾದಂತಹ ಒಂದು ಪರಿಹಾರ ಕಲ್ಪಿಸ್ಕೊಳ್ಳೋಕೆ ಆಗ್ತಾ ಇಲ್ಲ. ಇನ್ನಾದರೂ ಸರ್ಕಾರ ಅದರ ಜೊತೆಗೆ ಸ್ಥಳೀಯ ಶಾಸಕರು ಎಚ್ಚೆತ್ತುಕೊಂಡು ಈ ಒಂದು ಸೇತುವೆ ಏನಿದೆ ಇದನ್ನು ಹೈಟ್ ಕೂಡ ಜಾಸ್ತಿ ಮಾಡಬೇಕು. ಅದರ ಜೊತೆಗೆ ಈಗ ಕೆಲವೊಂದಿಷ್ಟು ಗ್ರಾಮಗಳ ಮನೆಗಳಿಗೆ ನೀರು ನುಗ್ತಾ ಇದೆ, ಅದಕ್ಕೆ ಶಾಶ್ವತವಾದಂಥ ಪರಿಹಾರ ಕೂಡ ಕಲ್ಪಿಸಬೇಕನ್ನುವಂಥ ನಿಟ್ಟಲ್ಲಿ ಮನವಿಯನ್ನು ಮಾಡ್ಕೊಳ್ತಾ ಇರುವಂಥದ್ದು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಸಹದೇವ್ ಮಾನೆ, TV9 ಬೆಳಗಾವಿ. ಇದ್ರ ಜೊತೆಗೆ ಬೆಳಗಾವಿಯ ಕೃಷ್ಣಾ ನದಿ ತಟದಲ್ಲೂ ಕೂಡ ಈಗ ಪ್ರವಾಹದ ಅಬ್ಬರ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿದೆ, ತುಂಬ ಜೋರಾಗಿಯೇ ಇದೆ. ಕಾಗವಾಡದ ಕಮತಾ ತೋಟಕ್ಕೆ ನುಗ್ಗಿದಂಥ ಕೃಷ್ಣಾ ನದಿ ನೀರು ದೋಣಿ ಮೂಲಕ ಜನರನ್ನು ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರ ಮಾಡಲಾಗ್ತದೆ. ಬಾಣಂತಿ ಸೇರಿ 30 ಕುಟುಂಬಗಳು ಬೇರೆ ಬೇರೆ ಕಡೆಗೆ ಈಗಾಗಲೇ ಸ್ಥಳಾಂತರ ಮಾಡಲಾಗ್ತದೆ. ದೋಣಿಯಲ್ಲಿ ಬೈಕ್ ಎಮ್ಮೆಗಳನ್ನು ಸಾಗಿಸಿ ನಿವಾಸಿಗಳು ಹರಸಾಹಸವನ್ನು ಪಡ್ತಾ ಇದ್ದಾರೆ. ನಿಜಕ್ಕೂ ಕೂಡ ಈ ದೃಶ್ಯಗಳೇ ಹೇಳ್ತಾವೆ ಎಷ್ಟು ಭೀಕರವಾಗಿದೆ. ಪ್ರಮುಖವಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಈಗ ನಾನಾ ರೀತಿಯಾದಂಥ ಸಮಸ್ಯೆ ಉಂಟಾಗ್ತಾ ಇದೆ. ಒಂದು ಕಡೆಗೆ ಹಿರಣ್ಯಕೇಶಿ ನದಿ, ಮತ್ತೊಂದು ಕಡೆಗೆ ಕೃಷ್ಣಾ ನದಿ, ಅದೇ ರೀತಿ ಮಲಪ್ರಭಾ ಮತ್ತು ಘಟಪ್ರಭಾದ ಹಿನ್ನೀರು, ಇದೆಲ್ಲವೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಈಗ ಬೆಳಗಾವಿ ಜಿಲ್ಲೆಗೆ ಎಫೆಕ್ಟ್ ಆಗ್ತಾ ಇದೆ. ದೊಡ್ಡ ಜಿಲ್ಲೆ ಕೂಡ ಇದೆ ಬೆಳಗಾವಿ. ಇದರ ಜೊತೆಗೆ ಸಂತ್ರಸ್ತರು ಅಂತ ಬಂದಂಥ ಸಂದರ್ಭದಲ್ಲಿ ಪ್ರತಿ ಬಾರಿ ಕೂಡ ಮಳೆಗಾಲದಲ್ಲಿ ಇಂಥ ಒಂದು ಭೀಕರವಾದಂಥ ಪ್ರವಾಹ ಪರಿಸ್ಥಿತಿಯನ್ನು ಜಿಲ್ಲೆ ಎದುರಿಸ್ತಾನೆ ಇದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಸಹದೇವ್ ಒಂದು ಸ್ಪೆಷಲ್ ರಿಪೋರ್ಟ್ ಕೊಟ್ಟಿದ್ದಾರೆ, ನೋಡೋಣ ಬನ್ನಿ. ಚಿಕ್ಕೋಡಿ ಉಪವಿಭಾಗ ವ್ಯಾಪ್ತಿಯಲ್ಲಿ ಕೃಷ್ಣಾ ನದಿ ಅಬ್ಬರಿಸಿ ಬೊಬ್ಬೆರಿತಾ ಇರುವಂಥದ್ದು. ಇದೇ ಒಂದು ಕಾರಣಕ್ಕಾಗಿ ಸದ್ಯ ಈಗ ಕೃಷ್ಣಾ ನದಿ ತಟದಲ್ಲಿ ಪ್ರವಾಹದ ಭೀತಿ ಶುರುವಾಗಿರುವಂಥದ್ದು. ಕೆಲವೊಂದಿಷ್ಟು ಗ್ರಾಮಗಳು ಇದಾಗಲೇ ಪ್ರವಾಹವನ್ನು ಕೂಡ ಎದುರಿಸ್ತಾ ಇರುವಂಥದ್ದು. ನಾನೀಗ ಕಾಗವಾಡ ತಾಲೂಕಿನ ಕಮತ್ ಅನ್ನುವಂತಹ ಗ್ರಾಮದ ಹೊರವಲಯದಲ್ಲೇ ಇದ್ದೇನೆ. ಈ ಒಂದು ಗ್ರಾಮವನ್ನು ಇದೀಗ ಕಂಪ್ಲೀಟ್ ಆಗಿ ಕೃಷ್ಣಾ ನದಿ ಸುತ್ತುವರೆದಿರುವಂಥದ್ದು. ಸದ್ಯ ಈಗ ಬಹುತೇಕ ಈ ಒಂದು ಗ್ರಾಮಕ್ಕೂ ಕೂಡ ಇನ್ನೇನು ಕೆಲವೇ ಹೊತ್ತಲ್ಲಿ ನೀರು ಕೂಡ ನುಗ್ಗುವಂಥ ಹಿನ್ನೆಲೆಯಲ್ಲಿ ಬಹುತೇಕ ಊರು ಖಾಲಿ ಮಾಡಿಕೊಂಡು ಈಗಾಗಲೇ ಜನ ಕೂಡ ಹೋಗ್ತಾ ಇರುವಂಥದ್ದು. ಸದ್ಯ ಈಗ ಸುರಕ್ಷಿತ ಸ್ಥಳಗಳಿಗೆ ಜನರು ಶಿಫ್ಟ್ ಆಗ್ತಾ ಇದ್ದಾರೆ. ತಮ್ಮೆಲ್ಲ ಅಗತ್ಯ ಸಾಮಗ್ರಿಗಳ ಸಮೇತ ಈಗ ಹೋಗ್ತಾ ಇರುವಂಥದ್ದನ್ನು ಕೂಡ ಗಮನಿಸಬಹುದಾಗಿದೆ. ಬೋಟ್ನಲ್ಲೇ ಈಗ ಊರಿಂದ ಬೇರೆ ಕಡೆ ಶಿಫ್ಟ್ ಆಗ್ತಾ ಇರುವಂಥದ್ದನ್ನು ಕೂಡ ಗಮನಿಸಬಹುದಾಗಿದೆ. ಸದ್ಯ ಬೋಟ್ನಲ್ಲೇ ಬೈಕ್ ಸೇರಿದಂತೆ ಅಗತ್ಯ ಸಾಮಗ್ರಿಗಳನ್ನು ತೆಗೆದುಕೊಂಡು ಈ ಒಂದು ಗ್ರಾಮದಿಂದ ಸುರಕ್ಷಿತ ಸ್ಥಳಕ್ಕೆ ಹೊರಡ್ತಾ ಇರುವಂಥದ್ದನ್ನು ಕೂಡ ಗಮನಿಸಬಹುದಾಗಿದೆ. ಸದ್ಯ ನಾನೀಗ ಅದೇ ಒಂದು ಬೋಟ್ನಲ್ಲಿ, ಅಂದರೆ ಈ ಜನರು ಏನು ಬಳಕೆ ಮಾಡ್ತಾರೆ ಆ ಒಂದು ಬೋಟ್ನಲ್ಲೇ ನಾನು ಕೂಡ ಪ್ರಯಾಣ ಮಾಡ್ತಾ ಇದ್ದೇನೆ. ಸದ್ಯ ಈಗ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗೋಕ್ಕೆ ಈ ಒಂದು ಬೋಟ್ಗಳನ್ನು ಇಲ್ಲಿ ಸಹಜವಾಗಿ ಬಳಕೆಯನ್ನು ಮಾಡ್ಕೊಳ್ತಾರೆ. ಈ ಗ್ರಾಮದ ಜನರು ಕೂಡ ಈಗಾಗಲೇ ಬೇರೆ ಕಡೆ ಶಿಫ್ಟ್ ಆಗ್ತಾ ಇದ್ದಾರೆ. ತಮ್ಮ ಮಕ್ಕಳ ಜೊತೆಗೆ ಅಗತ್ಯ ಸಾಮಗ್ರಿಗಳು, ಅದರ ಜೊತೆಗೆ ಜಾನುವಾರುಗಳಿಗೆ ಮೇವಿನ ಅವಶ್ಯಕತೆ ಇರುತ್ತೆ. ಸೊ ಅದೆಲ್ಲವನ್ನು ತೆಗೆದುಕೊಂಡು ಬೈಕುಗಳನ್ನು ಕೂಡ ಈ ಒಂದು ಬೋಟ್ಗಳಲ್ಲೇ ತೆಗೆದುಕೊಂಡು ಹೋಗ್ತಾ ಇರುವಂಥದ್ದನ್ನು ಕೂಡ ಗಮನಿಸಬಹುದಾಗಿದೆ. ಇದರ ಈ ಒಂದು ಬೋಟ್ನಲ್ಲೇ ಜಾನುವಾರುಗಳನ್ನು ಕೂಡ ತೆಗೆದುಕೊಂಡು ಹೋಗ್ತಾರೆ. ಸೊ ಸದ್ಯ ಈಗ ಸಾಕಷ್ಟು ಪರಿಸ್ಥಿತಿ ಕ್ರಮೇಣವಾಗಿ ಬಿಗಡಾಯಿಸ್ತಾ ಇರುವಂಥದ್ದು. ಅದರ ಜೊತೆಗೆ ಏನು ಇನ್ನೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ನೀರು ಬರುವಂತಹ ಆತಂಕದಲ್ಲೇ ಊರು ಬಿಡ್ತಾ ಇರುವಂಥದ್ದು. ಸದ್ಯ ಇಲ್ಲಿ ಗ್ರಾಮಸ್ಥರನ್ನ ಮಾತಾಡಿಸ್ತೇನೆ, ಯಾವ ರೀತಿ ಪರಿಸ್ಥಿತಿ ಐತೆ ಅಂತೇಳಿ. ಭಾಳ ಪರಿಸ್ಥಿತಿ ಗಂಭೀರ ಐತೆ ಅಂದ್ರೆ ಇಲ್ಲಿ ನಮ್ಗೆ ಪರಿಸ್ಥಿತಿ ಎಲ್ಲ ಚಲೋ ಐತ್ರಿ, ಎಲ್ಲ ವ್ಯವಸ್ಥೆ ಎಲ್ಲ ಸವಿಸ್ಕಾರ ಐತ್ರಿ ಎಲ್ಲ ಚಲೋ. ಊರಾಗ ನಾವೆಲ್ಲ ನಾವೆಲ್ಲ ದನ ಮತ್ತು ಕರುಗಳನ್ನೆಲ್ಲ ಶಿಫ್ಟ್ ಮಾಡಿದ್ದೀವಿ. ಎಲ್ಲ ನಾವು ಪದ್ಧತಿ ಇದ್ದೀವಿ, ನಾವು ಶಿಫ್ಟ್ ಮಾಡ್ಕೊಂಡಿದ್ದೀವಿ. ನಾವು ಬೋಟ್ ಮಾಡಿಸಿ ನಾವು ಶಿಫ್ಟ್ ಮಾಡ್ಕೊಂಡಿವಿ. ಬಂದಿರೋ ಪ್ರಕಾಶನ ಹುಕ್ಕೇರಿ, ಗಣೇಶನ ಹುಕ್ಕೇರಿ ಅವರು ಇವರೆಲ್ಲ ನಮಗೆ ಸಹಕಾರ ಮಾಡಿದಾರೆ ರೀ. ಆಗಿದೆ ಎಲ್ಲ ನಾವು ಶಿಫ್ಟ್ ಇಲ್ಲಿ 20 ಮನೆ ಇದಾವೆ. ಎಲ್ಲ ಶಿಫ್ಟ್ ಆಗಿದ್ದೀವಿ.
ಸೊ ಇದಿಷ್ಟು ಸದ್ಯ ಈಗ ಇಲ್ಲಿರುವಂತಹ ಜನರೇ ಖುದ್ದು ತಾವೇ ಬೋಟ್ಗಳನ್ನು ಮಾಡಿಕೊಂಡು ಸದ್ಯ ಈಗ ಬೇರೆ ಕಡೆ ಶಿಫ್ಟ್ ಆಗ್ತಾ ಇರುವಂಥದ್ದು. ಏನು ಅಧಿಕಾರಿಗಳು ಕೂಡ ಈಗಾಗಲೇ ಬಂದು ಶಿಫ್ಟ್ ಆಗಿ ಅನ್ನುವಂಥ ಮಾತನ್ನು ಹೇಳಿದ್ರು. ಆ ಒಂದು ಕಾರಣಕ್ಕಾಗಿ ಸದ್ಯ ಈಗ ತಮ್ಮ ಊರಿನಿಂದ ಸುರಕ್ಷಿತ ಸ್ಥಳಗಳಿಗೆ ತೆರಳುತ್ತಾ ಇರುವಂಥದ್ದು. ಒಟ್ಟಾರೆ ಈ ಒಂದು ಕೃಷ್ಣಾ ನದಿ ಅಬ್ಬರಕ್ಕೆ ಈಗಾಗಲೇ ಸಾಕಷ್ಟು ಗ್ರಾಮಗಳು ನಲುಗ್ತಾ ಇರುವಂಥದ್ದು. ಈ ಒಂದು ಕಾರಣಕ್ಕಾಗಿ ಸಾಕಷ್ಟು ಗ್ರಾಮಗಳಿಗೆ ಈಗಾಗಲೇ ನೀರು ನುಗ್ಗಿರುವಂಥದ್ದು. ಇನ್ನು ಕೆಲವೊಂದಿಷ್ಟು ಗ್ರಾಮಗಳು ನೀರು ನುಗ್ಗುವ ಆತಂಕದಲ್ಲಿ ಬೇರೆ ಕಡೆ ಸ್ಥಳಾಂತರ ಕೂಡ ಆಗ್ತಾ ಇರುವಂಥದ್ದು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಸಹದೇವ್ ಮನೆ TV9 ಬೆಳಗಾವಿ.